ನಾನಿವತ್ತು ಒಂದೊಳ್ಳೆ ಹಳ್ಳಿ ಸ್ಟೈಲಲ್ಲಿ ಚಟ್ನಿ ಮಾಡ್ತಾಯಿದ್ದೀನಿ. ತೆಂಗಿನಕಾಯಿ ತುರ್ಕೊಂಡಿದ್ದೀನಿ ಒಂದು ಹೋಳು, ಅದಕ್ಕೆ ಕೊತ್ತಂಬರಿ ಸೊಪ್ಪು, ಏಕೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ. ನಮ್ಮ ಹಳ್ಳಿಲಿ ನಾವು ಒಲೆಗೆ ಹಾಕಿ ನಾವು ಬೆಳ್ಳುಳ್ಳಿ ಮೆಣಸಿನ್ಕಾಯಿನೆಲ್ಲ ಸುಟ್ಕೋತೀವಿ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಸಿಟಿಯಲ್ಲಿ ಎಲ್ಲಿ ಒಲೆ ಇರುತ್ತೆ, ಹಾಗಾಗಿ ನಾವು ರೊಟ್ಟಿ ಹಾಕೋ ತೆವ ಮೇಲೆ ನಾನು ಬೆಳ್ಳುಳ್ಳಿ ಮೆಣಸಿನ್ಕಾಯಿನ ಸುಟ್ಕೋತಾ ಇದ್ದೀನಿ. ಆ ಸುಟ್ಟಂಥ ಚಟ್ನಿ ತುಂಬಾ ರುಚಿಕರವಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ ಚಟ್ನಿ. ಹಾಗೆ ನಾನು 2 ಚಮಚ ಜೀರಿಗೆನ ಹಾಕೋತಾ ಇದ್ದೀನಿ. ಯಾಕೆಂದರೆ ಚಟ್ನಿಗೆ ತುಂಬಾ ಟೇಸ್ಟ್ ಕೊಡುತ್ತೆ ಜೀರಿಗೆ, ಅದಕ್ಕೋಸ್ಕರ ಅದು ಚೆನ್ನಾಗಿ ಬಾಡಿಸ್ಬೇಕು ನಾವು ಮೆಣಸಿನ್ಕಾಯಿ ಬೆಳ್ಳುಳ್ಳಿನ. ನಂತರ ನಾನು ಹುರ್ಗಡ್ಲೆ ಹಾಕೋತಾ ಇದ್ದೀನಿ. ನಿಮಗೆ ಬೇಕು ಅಂತಂದರೆ ಹುಣಸೆಹಣ್ಣು ಹಾಕ್ಕೊಳ್ಳಿ. ಹುಣಸೆಹಣ್ಣು ಕೂಡ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಚಟ್ನಿಗೆ. ಒಂಥರ ಹುಳಿಯಾಗಿಯೂ ಕೂಡ ಚೆನ್ನಾಗಿರುತ್ತೆ. ಮೀಡಿಯಮ್ ಆಗಿ ಹೋಟೆಲ್ ಸ್ಟೈಲ್ ಚಟ್ನಿ ಥರ ಇರುತ್ತೆ. ಚೆನ್ನಾಗಿ ಬೆಂದಿರುತ್ತೆ, ಮೆಣಸಿನ್ಕಾಯಿನ ಚೆನ್ನಾಗಿ ಬೆಂದಿರುತ್ತೆ. ಹಾಗಾಗಿ ನಾನು ತೆವೆಯಿಂದ ಜಾರ್ಗೆ ಹಾಕೋತಾ ಇದ್ದೀನಿ. ಇನ್ನೂ ಒಂದು ಸ್ವಲ್ಪ ಬೆಳ್ಳುಳ್ಳಿ ಬೇಯಲಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಉಪ್ಪನ್ನು ದಯವಿಟ್ಟು ನೋಡಿ ಹಾಕ್ಕೊಳ್ಳಿ ಮೀಡಿಯಮ್ ಆಗಿ. ಸ್ವಲ್ಪ ಸಪ್ಪೆ ಆದ್ರೂ ಕೂಡ ನಾವು ಪುಡಿ ಉಪ್ಪನ್ನ ಹಾಕೋಬೋದು. ಯಾಕೆ ಅಂತಂದರೆ ಜಾಸ್ತಿ ಆದರೆ ನಾವು ಏನೂ ಮಾಡೋಕ್ಕಾಗಲ್ಲ ಉಪ್ಪು ಅಡುಗೆಯಲ್ಲಿ, ಅದಕ್ಕೋಸ್ಕರ. ಬೆಳ್ಳುಳ್ಳಿ ಬೇಯ್ತಾ ಇದೆ, ಅದನ್ನು ಕೂಡ ನಾನು ಜಾರಿಗೆ ಹಾಕೋತೀನಿ. ಅದಕ್ಕೋಸ್ಕರ ನೀವು ಇದೇ ರೀತಿ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ ಚಟ್ನಿ. ನಾನಿವಾಗ ನಾವು ಹೇಗೆ ಅಡುಗೆ ಮಾಡ್ತೀವಿ ಮತ್ತು ಹೇಗೆ ಬಡಿಸ್ತೀವಿ ಅಂತ ಎಲ್ಲ ನಾವು ತೋರಿಸ್ಬೋದು. ಆದರೆ ನಿಮಗೆ ಹಿಂದೆಗಡೆ ನಾವು ಏನು ಮಾಡ್ತೀವಿ, ಯಾವ ರೀತಿ ಪ್ರಿಪೇರ್ ಆಗ್ತೀವಿ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಮತ್ತು ಅದನ್ನೆಲ್ಲ ನೀಟಾಗಿ ತೋರಿಸ್ಬೇಕಲ್ವ. ಹಾಗಾಗಿ ನಾನು ಎಣ್ಣೆ, ಸ್ವಲ್ಪ ಉಪ್ಪು ಎಲ್ಲ ಕಲಸಿಟ್ಬಿಟ್ಟು ಹದವಾಗಿ ಮಿದ್ದು ಗೋಧಿ ಹಿಟ್ಟನ್ನು ಚೆನ್ನಾಗಿ ಮಿದ್ದು ಇಟ್ಟಿರೋವಂಥದ್ದನ್ನು ನಾನು ಸ್ವಲ್ಪ ತೊಗೊಂಡು ರೋಲ್ ಮಾಡಿ ಅದನ್ನು ಒಂದೊಂದೇ ಅಳತೆ ತಕ್ಕನಾಗಿ ಪೂರಿಗೆ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ಇದೇ ರೀತಿ. ಯಾಕೆ ಅಂತ ಅಂದರೆ ಪದೇ ಉಂಡೆ ಮಾಡ್ಕೊಳಕ್ಕಾಗಲ್ಲ ನಾವು ಪುರಿ ಮಾಡಬೇಕಾದ್ರೆ, ಅದಕ್ಕೋಸ್ಕರ ಚಾಕ್ ತಗೊಂಡು ಒಂದೊಂದೇ ಆಗಿ ಕಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಯಾಕೆ ಅಂತಂದರೆ ನಾವು ಅರ್ಜೆಂಟಾಗಿ ಮಾಡೋಕ್ಕಾಗಲ್ವಲ್ಲ ಪುರಿಯನ್ನು, ಅದಕ್ಕೋಸ್ಕರ. ಇವಾಗ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ, ಆಫೀಸ್ಗೆ ಹೋಗ್ತಾ ಇರ್ತಾರೆ, ಹೊರಗಡೆ ಎಲ್ಲಾದರೂ ಹೋಗ್ತಾ ಇರ್ತಾರೆ. ನಾವು ಒಂದೊಂದಾಗಿ ಉಂಡೆ ಮಾಡ್ಕೊಂಡು ಕೂತ್ಕೊಂಡ್ರೆ ಬೇಗ ನಾವು ಒತ್ತಿ ಪುರಿನ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಈ ರೀತಿ ಸಣ್ಣದಾಗಿ ಉಂಡೆಯನ್ನು ತೊಗೊಂಡು ರೋಲ್ ಮಾಡಿಕೊಂಡು ಒಂದು ಅಳತೆ ರೀತಿಯಲ್ಲಿ ಚಾಕಲ್ಲಿ ಕಟ್ ಮಾಡಿ ಇಟ್ಕೊಂಡ್ರೆ ನಾವು ಬೇಗ ಒತ್ತಿ ಹಾಕ್ಬೋದು. ಅದಕ್ಕೋಸ್ಕರ ಇದೊಂದು ನನ್ನದು ಸಣ್ಣದೊಂದು ಟಿಪ್ಸು ನನ್ನ ಕಡೆಯಿಂದ. ನಮಗೇನು ಗೊತ್ತಿರುತ್ತೆ ಅದು ಹೇಳ್ಕೊಡ್ಬೇಕಲ್ವ. ಏಕೆಂದರೆ ಎಲ್ಲರೂ ಹುಟ್ತಾನೆ ಕಲ್ತ್ಕೊಬಂದಿರಲ್ಲ, ಯಾರೋ ಒಬ್ರು ನೋಡಿ ಕಲಿಯೋದು ಪ್ರತಿಯೊಂದೂ ಕೂಡ. ಅದಕ್ಕೋಸ್ಕರ ದಯವಿಟ್ಟು ನನ್ನ ವೀಡಿಯೋಸ್ಗಳು ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ. ನೋಡಿ, ಎಣ್ಣೆನ ತೊಗೊಂಡು, ಏಕೆಂತಂದರೆ ನಾವು ಹಸಿಟ್ಟು ಹಾಕ್ಕೊಂಡು ಪುರಿನ ಬಾಣಲೆಯಲ್ಲಿ ಹಾಕಿ ಬೇಯಿಸ್ಬೋದಾದರೆ ಅಂದರೆ ಇದು ಆಗಿಬಿಡುತ್ತೆ, ಎಣ್ಣೆ ಎಲ್ಲ ಗಲೀಜಾಗಿಬಿಡುತ್ತೆ, ಚೆನ್ನಾಗಿರಲ್ಲ, ನೊರೆ ಬಂದುಬಿಡುತ್ತೆ. ಹಾಗೋಸ್ಕರ ನಾವು ಒತ್ತಬೇಕಾದ್ರೇ ಎಣ್ಣೆ ಸವರ್ಕೊಂಡು ಪುರಿನ ಒತ್ತಿದ್ರೆ ಸಾಫ್ಟಾಗಿ ಮತ್ತು ನೀಟಾಗಿ ಬರುತ್ತೆ. ಯಾವುದೇ ರೀತಿ ಎಣ್ಣೆನೂ ಕೂಡ ಗಲೀಜಾಗಲ್ಲ, ಏನಿಲ್ಲ, ಮತ್ತು ಕಪ್ಪೂ ಆಗಲ್ಲ ಎಣ್ಣೆ. ನಾವು ಬೇರೆ ಏನಾದರೂ ತಿಂಡಿ ಮಾಡೋಕ್ಕೂ ಕೂಡ ಆ ಉಳಿದಂಥ ಎಣ್ಣೆನ ಉಪಯೋಗಿಸ್ಬೋದು, ತೊಂದರೆ ಇಲ್ಲ. ಹಾಗಾಗಿ ಒಂದೊಂದೇ ಪೂರಿಯನ್ನು ಈ ಥರ ಎಣ್ಣೆ ಸವರ್ಕೊಂಡು ಒಂದೊಂದಾಗಿ ಒತ್ತೊತ್ತಿ ಹಾಕಿದರೆ ನಾವು ಬೇಗ ಪೂರಿಯನ್ನು ಎಣ್ಣೆಲಿ ಹಾಕಿ ಬೇಯಿಸ್ಬೋದು. ಆವಾಗ ನಮಗೆ ತುಂಬಾ ಈಸಿ ಆಗುತ್ತೆ. ದಯವಿಟ್ಟು ಇದೇ ರೀತಿ ಮಾಡಿ. ಯಾವುದೇ ರೀತಿ ಅಡುಗೆ ಮಾಡಬೇಕಾದ್ರೆ ತುಂಬಾ ತಾಳ್ಮೆ ಮುಖ್ಯ. ಯಾವುದೇ ರೀತಿ ಗಾಬರಿ ಮಾಡ್ಕೋಬಾರ್ದು. ಏಕೆಂದರೆ ನಾವು ಒಂದು ಮಾಡೋಕ್ಕೋದ್ರೆ ಅದು ಇನ್ನೇನೋ ಒಂದು ಆಗಿರುತ್ತೆ, ಸೀದೋಗ್ಬಿಟ್ಟಿರುತ್ತೆ, ಅಥವಾ ಇನ್ನೂ ಒಂದು ಆಗಿಬಿಟ್ಟಿರುತ್ತೆ. ಅಡುಗೆ ಮಾಡಬೇಕಾದ್ರೆ ಫಸ್ಟು ತಾಳ್ಮೆ ಇಂಪಾರ್ಟೆಂಟು, ಮತ್ತು ನಿಧಾನವೂ ಕೂಡ ಇರಬೇಕು. ಈಗ ನಾವು ಅಡುಗೆ ಮಾಡ್ತಾ ಇರೋದು, ಇನ್ನೊಂದು ಯಾವುದೋ ಬೇರೆ ಕೆಲಸ ಮಾಡೋದು, ಆ ರೀತಿ ಗಡಿಬಿಡಿಯಾಗಿ ಯಾವುದೇ ಅಡುಗೆನೂ ಕೂಡ ಮಾಡೋಕ್ಕೆ ಹೋಗಬಾರ್ದು. ಅಡುಗೆ ಚೆನ್ನಾಗಿ ಬರೋಲ್ಲ. ಹಾಗಾಗಿ ನನ್ನ ಕಡೆಯಿಂದ ಒಂದು ಚಿಕ್ಕ ಸಲಹೆ, ದಯವಿಟ್ಟು ಈ ರೀತಿ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಎಲ್ಲ ಒಟ್ಟಾಗಿ ಕುಟುಂಬ ಸಮೇತ ತಿನ್ನಬೇಕು ಅಂತ ಕೇಳ್ಕೊತೀನಿ. ಹಾಗೆ ಎಣ್ಣೆ ಬಿಟ್ಟು ಒಂದು ಬಾಣಲೆಗೆ ಕಾಯಾಗಿ ಬಿಡಬೇಕು. ಬಿಟ್ಟ ನಂತರ ಅದು ಚೆನ್ನಾಗಿ ಕಾದ್ಮೇಲೆ ನಾವೇನು ಮಾಡಬೇಕಾಗುತ್ತೆ ಅಂತ ಹೇಳಿ, ಒಂದು ಸ್ವಲ್ಪನ ಎಣ್ಣೆ ಕಾದಿದೆಯಾ ಅಂತ ನೋಡಿಬಿಟ್ಟು ಒಂದು ಸ್ವಲ್ಪ ಸಣ್ಣ
ಒಂದು ಗೋಧಿ ಉಂಡೆನ ಹಾಕಿ ಅದು ಮೇಲ್ಗಡೆ ಬರುತ್ತೆ. ಆವಾಗ ಅದು ಎಣ್ಣೆ ಕಾದಿದೆ ಅಂತೇಳಿ ಆವಾಗ ಪೂರಿಯನ್ನು ಹಾಕ್ಬೋದು ಎಣ್ಣೆ ಒಳಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ. ಆ ಒಂದು ಜಾಹೀರಾತಲ್ಲಿ ಬರೋದು ಇದು ಆಶೀರ್ವಾದ ಗೋಧಿ ಹಿಟ್ಟು ಅಂತ, ಆ ಥರ ಚೆನ್ನಾಗಿ ಮನೆಯಲ್ಲೇ ಕೂಡ ಈ ರೀತಿ ಹೋಟೆಲ್ಲು ಮತ್ತು ಮದುವೆ ಶೈಲಿಯಲ್ಲಿ ಒಂದೊಳ್ಳೆ ಪೂರಿಯನ್ನು ಮಾಡಿಕೊಂಡು ತಿನ್ಬೋದು ವಾರಕ್ಕೊಂದ್ಸಲ. ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ನೋಡಿ. ಒಂದು ಹದವಾಗಿ ಮಿದ್ದು ಕಲಸಿರೋದ್ರಿಂದ ಗೋಧಿ ಹಿಟ್ಟನ್ನು ಯಾವುದೇ ರೀತಿ ನಾವು ಹಸಿಟ್ಟಾಗ್ತಾನೆ ಹಾಗೆ ಒಂದೊಂದಾಗಿ ಕೂಡ ಎತ್ತಿ ಇಟ್ಕೊಂಡು ಒಂದೊಂದಾಗಿ ಬೇಯಿಸ್ಬೋದು. ನಿಮಗೆ ಬೇಕು ಅಂದರೆ 2-3 ಹಾಕ್ಕೊಂಡು ಕೂಡ ಬೇಯಿಸ್ಬೋದು, ತೊಂದರೆ ಇಲ್ಲ. ಇದೇ ರೀತಿ ಮನೆಯಲ್ಲಿ ಒಂದೊಳ್ಳೆ ಪೂರಿಯನ್ನು ಮಾಡ್ಕೊಂಡು ತಿನ್ನಿ. ದಯವಿಟ್ಟು ಹೆಚ್ಚು ವೀಡಿಯೋನ ನೋಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇಷ್ಟ ಆದರೆ ನನ್ನ ವೀಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಹೇಳಿ. ನನಗೆ ಇನ್ನೂ ಹೆಚ್ಚು ವೀಡಿಯೋಗಳನ್ನ ಹಾಕಲಿಕ್ಕೆ ನನಗೊಂದು ಸ್ಫೂರ್ತಿ ಸಿಕ್ಕ ಹಾಗೆ ಆಗುತ್ತೆ. ದಯವಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ. ಇದೇ ರೀತಿ ನೀವು ಮನೆಯಲ್ಲೇ ಪೂರಿ ಮಾಡಿಕೊಂಡು ಕುಟುಂಬ ಸಮೇತರಾಗಿ ತಿನ್ನಿ. ಯಾವುದೇ ರೀತಿ ಹೋಟೆಲ್ಗಳಿಗೆಲ್ಲ ಹೋಗಬೇಡಿ, ಮನೆಯಲ್ಲೇ ರುಚಿಕರವಾದ ತಿಂಡಿಗಳನ್ನು ಮಾಡಿಕೊಂಡು ತಿನ್ನಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಹೊಸ ಯೂಟ್ಯೂಬರ್ಸ್ಗೆ. ಥ್ಯಾಂಕ್ ಯು ಸೋ ಮಚ್. ಈಗ ಒಂದೊಳ್ಳೆ ಪೂರಿ ಮತ್ತು ಒಂದು ಹಳ್ಳಿ ಸ್ಟೈಲ್ ಚಟ್ನಿ ರೆಡಿಯಾಗಿದೆ. ದಯವಿಟ್ಟು ಈ ರೀತಿ ಮನೆಯಲ್ಲೇ ಮಾಡಿಕೊಂಡು ತಿನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ರೀತಿ ಮಾಡಬೇಕು ಅಂತಂದರೆ ಹೆಚ್ಚು ವೀಡಿಯೋಗಳನ್ನ ವಾಚ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅನ್ನೋ ಹಳ್ಳಿ ಸ್ಟೈಲ್ ಅಡುಗೆಗೆ. ತುಂಬ ಥ್ಯಾಂಕ್ ಯು ಫ್ರೆಂಡ್ಸ್. ನಮಸ್ತೆ.